ಮಹತ್ವದ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನು ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇವತ್ತು ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಶಾಂಗ್ರಿಲಾ ಹೋಟೆಲ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಿಗದಿಯಾಗಿದೆ. ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ವೀಕ್ಷಕರೇ. ಶಾಸಕಾಂಗ ಪಕ್ಷದ ಸಭೆ ಸಿಎಲ್ಪಿ ಮೀಟಿಂಗ್ ಸಂಜೆ 6:30ಕ್ಕೆ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದಿರುವಂಥದ್ದು. ಎಲ್ಲ ಶಾಸಕರು ಭಾಗಿಯಾಗ್ತಾರೆ. ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರು ಭಾಗಿಯಾಗ್ತಾರೆ. ಸದನದಲ್ಲಿ ವಿಪಕ್ಷಗಳ ಟೀಕೆ ಆರೋಪಗಳಿಗೆ ತಿರುಗೇಟನ್ನು ನೀಡಲು ಗುರುಗಳು ಬೋಧನೆ ಮಾಡ್ತಾರಂತೆ. ಶಾಸಕರಿಗೆ ಒಗ್ಗಟ್ಟಿನ ಪಾಠವನ್ನು ಮಾಡಲಿದ್ದಾರೆ ಸಿಎಂ. ಒಳ ಮೀಸಲಾತಿ ಕಗ್ಗಂಟು ಕುರಿತಂತೆ ಸಭೆಯಲ್ಲಿ ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ. ಆದರೆ ನನಗನ್ಸೋದೇನು ಅಂದರೆ, ಶಾಸಕಾಂಗ ಪಕ್ಷದ ಸಭೆ ಈ ಸದನದ ವಿಚಾರಕ್ಕೆ, ಈಗೇನು ಬಜೆಟ್ ಅಧಿವೇಶನ ನಡೀತಾ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕರೆದಿದ್ರೆ ಮುಂಚೆನೇ ಮಾಡಿಬಿಡ್ಬೇಕಾಗಿತ್ತಲ್ವೇ? ಮೊನ್ನೆಯಿಂದ ಸ್ಟಾರ್ಟ್ ಆಯಿತು, ಸೋಮವಾರದಿಂದ ಸ್ಟಾರ್ಟ್ ಆಯಿತು ಬಜೆಟ್ ಅಧಿವೇಶನ. ಭಾನುವಾರ ಕರಿಬೋದಾಗಿತ್ತು, ಶನಿವಾರ ಕರಿಬೋದಾಗಿತ್ತು. ಯಾಕೆ ಈಗ ಕರೀತಾ ಇದ್ದಾರೆ? ಅದು ನಿನ್ನೆ ಡಿ ಕೆ ಶಿವಕುಮಾರ್ ಅವರ ಔತಣಕೂಟ ಆಯೋಜನೆಯ ಬಳಿಕ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಎಲ್ಲ ಶಾಸಕರಿಗೆ ಔತಣಕೂಟವನ್ನು ಕರೆದಿದ್ರು. ಇವತ್ತು ಸಿದ್ದರಾಮಯ್ಯನವರು ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದಾರೆ. ಈ ಬೀಂಗ್ CLP ಲೀಡರ್, ಶಾಸಕಾಂಗ ಪಕ್ಷದ ನಾಯಕರಾಗಿ ಅವರ ಸಭೆಯನ್ನು ಕರೆದಿದ್ದಾರೆ. ಏನು ಸಂದೇಶ ಕೊಡ್ತಾರೆ? ಏನಾದರೂ ಮಹತ್ವದ ಒಂದು ಮಾಹಿತಿಯನ್ನು ಹೊರ ಹಾಕ್ತಾರಾ ಇರ್ತಕ್ಕಂಥ ಕುತೂಹಲದ ಪ್ರಶ್ನೆ.